ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಫಸ್ಟ್ ನಿಮಗೆ ನೇಚರ್ ತೋರಿಸ್ತಾ ಇದ್ದೀನಿ. ನಾವು ಹೋಗಿದ್ದು ಕಬ್ಬನ್ ಪಾರ್ಕ್. ಸೊ ಯೂಶ್ವಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಮಕ್ಕಳು ಯಾರ ಮನೇಲಿ ಇರ್ತಾರೆ ಅಂಥವರಿಗೆ ಕಬ್ಬನ್ ಪಾರ್ಕ್ ಬಗ್ಗೆ ಐಡಿಯಾ ಇದ್ದೇ ಇರುತ್ತೆ. ಸೊ ನಾವು ಹೋಗಿದ್ದು ವೀಕೆಂಡಲ್ಲಿ. ನಾನು ಹೇಳೋಕ್ಕೆ ಬಂದಿರೋದು ಬಾಲ್ ಭವನ್ ಬಗ್ಗೆ, ಕಬ್ಬನ್ ಪಾರ್ಕಲ್ಲಿ ಇರುವಂಥ ಬಾಲ್ ಭವನ್. ಸೊ ಇದರಲ್ಲಿ ಯೂಶ್ವಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಎಲ್ಲ ಥರ ಗೇಮ್ಸ್ ಇರೋದು ಇದೆ, ಮತ್ತು ಅವ್ರಿಗೇನೋ ಒಂಥರ ಚೇಂಜಸ್ ಸಿಗುತ್ತೆ. ಪ್ಲೇಸ್ ನನಗೊಂಥರ ತುಂಬ ಇಷ್ಟ ಆಯಿತು. ಹಾಗೆ ಹೋಗುವಾಗ ಮಲ್ಯ ಮನೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್. ಸೊ ಹಾಗಾಗಿ ಅದನ್ನೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಕ್ಲಿಪ್ಪಿಂಗ್. ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿರೋದು. ಕಬ್ಬನ್ ಪಾರ್ಕಿಗೆಲ್ಲ ನಾನು ಹೋಗಿದ್ದೀನಿ ತುಂಬ ಸಲ, ಬಟ್ ಇದೆಲ್ಲ ನೋಡಿರಲಿಲ್ಲ. ಈ ಬಾಲ್ ಭವನ್ ಆದಮೇಲೆಲ್ಲ ನಾನು ಹೋಗಿರಲಿಲ್ಲ, ಮತ್ತು ಈ ಮನೆಯೂ ಕೂಡ ನೋಡಿರಲಿಲ್ಲ ನಾನು. ಸೊ ಹಾಗಾಗಿ ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಟಯರ್ಡ್ ಅನಿಸಿದ್ದೇನು ಅಂದರೆ ಪಾರ್ಕಿಂಗ್ ಮಾಡಿ ಅಲ್ಲಿಂದ ತುಂಬ ದೂರ ನಡ್ಕೊಂಡು ಹೋಗಬೇಕು ಬಾಲ್ ಭವನ್ಗೆ. ಸಾಕಾಗೋಯ್ತು ನಡ್ಕೊಂಡೋಗಿ. ಮತ್ತು ನನಗೊಂದು ಕಲ್ಚರ್ ಏನು ಇಷ್ಟ ಆಗಿಲ್ಲ ಅಂದರೆ, ಅಲ್ಲಿ ಓಪನ್ ಸ್ಪೇಸಲ್ಲಿ ಪಬ್ಲಿಕ್ಸ್ ಓಡಾಡ್ತಾರೆ ಅನ್ನೋ ಸೆನ್ಸು ಇಲ್ದಿರ ಬಿಹೇವ್ ಮಾಡ್ತಾ ಇರ್ತಾರೆ. ಸೊ ಅದು ನನಗೆ ಒಂಚೂರು ಇಷ್ಟ ಆಗಲಿಲ್ಲ, ಚೆನ್ನಾಗೂ ಅನ್ನಿಸ್ಲಿಲ್ಲ ಅದು. ಸೊ ಅದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಆಯಿತು ನಾನು ಎಂಟ್ರಿ ಆಗ್ತಿದ್ದಂಗೆ. ಸೊ ನೆಕ್ಸ್ಟು ನಾವು ಬಾಲ್ ಭವನ್ ಒಳಗೆ ಹೋಗುವಾಗ ಈ ಥರ ಎಲ್ಲ ಎಂಟ್ರಿ ಆದಮೇಲೆ ಈ ಥರ ಎಲ್ಲ ಕಿಡ್ಸ್ಗೆಲ್ಲ ಏನಾದರೂ ಆಟ ಸಾಮಾನುಗಳು ಆ ಥರದ್ದು ಏನಾದರೂ ಅವ್ರು ನೋಡಿ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಈ ಥರದ್ದೆಲ್ಲ ಇಟ್ಕೊಂಡಿದ್ದಾರೆ. ಮತ್ತು ಕೆಲವೊಂದು ಚಾಟ್ಸ್, ಸ್ನ್ಯಾಕ್ಸ್ ಆ ಥರ ಎಲ್ಲ ಇಟ್ಕೊಂಡಿದ್ದಾರೆ, ಚುರುಮುರಿ ಎಲ್ಲ. ಸೊ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಹೇಳ್ತಾರೆ. ನೋಡಿ ಬಾರ್ಗೇನ್ ಮಾಡಿ ತೊಗೋಬೇಕು. ಬಾರ್ಗೇನ್ ಕೂಡ ಮಾಡಲ್ಲ, ಯಾಕಂದರೆ ಅಲ್ಲೇ ತುಂಬ ಜನ ತೊಗೊಳ್ತಿರ್ತಾರಲ್ವ. ಸೊ ಹಾಗಾಗಿ ಬಾರ್ಗೇನ್ ಮಾಡೋಕ್ಕಾಗಲ್ಲ. ಕ್ಯೂ ದೊಡ್ಡದಾಗೆ ಇತ್ತು ನಾವು ಹೋದಾಗ. ಅದು ಟಿಕೆಟ್ ಕೌಂಟರ್, ಮತ್ತು ಇದು ಎಂಟ್ರಿ ಗೇಟ್ ಇದು. ಹಾಗೆ ಕ್ಯೂ ಅಲ್ಲಿ ನಿಲ್ಲಬೇಕಲ್ಲ ಅಂದ್ಬಿಟ್ಟು ಚುರುಮುರಿ ತೊಗೊಂಡು ತಿಂತಾಯಿದ್ರು. ಭರತ್ ಕ್ಯೂ ಅಲ್ಲಿ ನಿಂತಿದ್ರು, ನಾನು ವೈನಿಧಿ ಹೋಗಿ ಸೈಡಲ್ಲಿ ಕೂತಿದ್ವಿ. ಅವಳು ಇದನ್ನು ನೋಡಿದ್ರೆ ಬಬಲ್ ಬೇಕು ಅಂತೇಳಿ. ಸೊ ಹಾಗಾಗಿ ಅದನ್ನು ಕೊಡಿಸ್ಕೊಂಡು ಅವಳನ್ನ ಆಟ ಆಡಿಸ್ಕೊಂಡು ಕೂತಿದ್ದೆ ನಾನು ಒಂದು ಸೈಡಲ್ಲಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಜಾಸ್ತಿ ಬಿಡು ಚಿನ್ನ, ಜಾಸ್ತಿ ಬಬಲ್ಸ್ ಬಿಡು. ವಾವ್, ಕೆಳಗೆಲ್ಲ ಹಾಕ್ಬಾರ್ದು. ಕಳ್ಳ. ಆಯ್ತು ಬಿಡು, ಹೊಡೆದೋಯ್ತದು. ಎಷ್ಟೊಂದು ಬಿಟ್ಲು ವೈನಿಧಿ. ಹೋಯ್ತು ಬಿಡಮ್ಮ. ಗಾಡಿ ಬರುತ್ತೆ, ಹೋಗ್ಬಾರ್ದಲ್ಲಿ. ನಿಮ್ ಸುಮ್ಮನೆ ಬಬಲ್ ಬಿಡು. ವೈನಿಧಿ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಅವಳು ಅಂತಲ್ಲ, ಯಾವುದೇ ಮಕ್ಕಳಾದರೂ ಖುಷಿ ಪಡ್ತಾರೆ, ಆ ಥರ ಇದೆ ಪ್ಲೇಸ್. ಬಟ್ ಒಂದು ಡಿಸಡ್ವಾಂಟೇಜ್ ಏನು ಅಂದರೆ, ಕ್ಯೂಗೆ ವೆಯ್ಟ್ ಮಾಡಬೇಕು, ಮತ್ತು ಲೇಟಾಗಿ ಹೋದರೆ ನೀವು ಎಲ್ಲ ಜಾಗನೂ ಕವರಪ್ ಮಾಡೋದಕ್ಕಾಗೋದಿಲ್ಲ. ನಾವು ಹೋಗಿದ್ದು ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು, 2:30 ಹಂಗೆ ಹೋಗಿದ್ದು ನಾವು. ಲಾಸ್ಟಲ್ಲಿ ಡಿಸೈಡ್ ಮಾಡಿ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೀವು ಹೋಗೋದಾದರೆ ಬೆಳಗ್ಗೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಅಲ್ಲಿರೋ ಥರ ಹೋಗಿ, ಆವಾಗಾದರೆ ಎಲ್ಲ ಕವರ್ ಮಾಡ್ಬೋದು. ಇನ್ನೊಂದಂದರೆ ತುಂಬ ದೊಡ್ಡದಿರೋದ್ರಿಂದ ಜಾಗ ನಡೆದು ಕಾಲು ನೋವು ಬಂದ್ಬಿಡುತ್ತೆ. ನಾನು ಬರೋದು ಸುಸ್ತಾಗಿದ್ವಿ, ಬಟ್ ವೈನಿಧಿ ಮಾತ್ರ ಹೈಪರ್ ಆ್ಯಕ್ಟಿವ್ ಆಗಿದ್ಲು. ಅವಳು ಏನೋ ಹಠನೇ ಮಾಡಲಿಲ್ಲ. ಸ್ವಲ್ಪ ದೂರ ಮಾತ್ರ ಎತ್ಕೋ ಅನ್ನೋಳು. ಏನಾದರೂ ನೋಡಿದಾಗ ಗೇಮ್ಸು ಇಳಿಸ್ಬಿಟ್ಟು ನಾನು ಆಟ ಆಡ್ತೀನಿ ಅನ್ನೋ ಥರ ಮಾಡೋಳು. ಟಯರ್ಡ್ ಆಯಿತು ಸ್ವಲ್ಪ ಬಿಸಿಲೆಲ್ಲ ಇದ್ದಿದ್ದರಿಂದ. ಸೊ ಹಾಗಾಗಿ ನೀವು ಹೋಗೋದಾದರೆ ಬೆಳಗ್ಗೆನೇ ಹೋಗಿ, ಆಮೇಲೆ ಲಂಚ್ ಅವರ್ಸ್ ಅಂತ ಇರುತ್ತೆ, ಅದೆಲ್ಲ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. 1:30ಇಂದ 2:30ವರೆಗೂ ಲಂಚ್ ಅವರ್ಸ್ ಏನೋ ಇದೆ. ಪರ್ ಹೆಡ್ ಟಿಕೆಟ್ ಎಲ್ಲ ಹೇಳೋದಾದರೆ, ನೀವು ಯಾವ್ಯಾವ ಗೇಮ್ ಆಡ್ತೀರಾ ಅದ್ರ ಮೇಲೆ ಟಿಕೆಟ್ ಚಾರ್ಜಸ್ ಇದೆ. ಬೋಟಿಂಗಿಗೆ ಒಂದು ರೇಟ್ ಇದೆ, ಮತ್ತು ಈ ಕೊಲಂಬಸ್ ಆಡ್ತೀವಿ ಅಂದರೆ ಅದೇ ಕೊಲಂಬಸ್ ಒಳಗೆ ಎಂಟರ್ ಆಗಿ ಕೊಲಂಬಸ್ ಕೌಂಟರಲ್ಲೇ ನಾವು ಟಿಕೆಟ್ನ ತೊಗೋಬೇಕು, ಆ ಥರ ಎಲ್ಲ ಇದೆ. ಸೊ ಹಾಗಾಗಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ನಿಮಗೆ ಏನೇನು ಗೇಮ್ಸಿಗೆ ಎಷ್ಟೆಷ್ಟು ಚಾರ್ಜ್ ಆಗುತ್ತೆ, ಮತ್ತು ಎಂಟ್ರಿ ಫೀ ಎಷ್ಟಾಗುತ್ತೆ ಪ್ರತಿಯೊಂದನ್ನು ಹಾಕಿದ್ದಾರೆ. ಅದನ್ನು ಫಸ್ಟು ಓದ್ಕೊಂಡು ಆಮೇಲೆ ನೀವು ಟಿಕೆಟ್ ಕೌಂಟರ್ಗೆ ಹೋಗ್ಬಿಟ್ಟು ಟಿಕೆಟ್ ತೊಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಕ್ಯೂ ಇರೋದ್ರಿಂದ ನಾವು ಅದನ್ನೆಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಿಕೊಂಡು ಟಿಕೆಟ್ ತೊಗೊಳೋದಕ್ಕಾಗೋದಿಲ್ಲ. ಅವರು ಬೇಗ ಮೂವ್ ಆಗಿ ಅಂತ ಇರ್ತಾರೆ. ಸೊ ಅದಕ್ಕೆ ಇದೊಂದು ಟಿಪ್ ಅಂತ ಹೇಳ್ತೀನಿ.
ನೆಕ್ಸ್ಟ್ ಫಸ್ಟು ನೀವು ಒಳಗೆ ಎಂಟರ್ ಆಗ್ತಿದ್ದಂಗೆ ಟ್ರೈನ್ ಸಿಗುತ್ತೆ. ಟ್ರೈನ್ ಹತ್ಕೊಂಡು ನಾವು ಒಳಗಡೆ ಏನೇನು ಗೇಮ್ಸ್ ಇದೆ, ಅಲ್ಲಿಗೆ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಲ್ಲಿಗೆ ಹೋಗಬೇಕು ಆ ಟ್ರೈನಲ್ಲಿ. ನನಗೆ ಟ್ರೈನ್ ಒಳಗೆ ಕೂತಾಗ ಏನು ಫೀಲ್ ಆಯ್ತು ಅಂದರೆ, ನಾವಿಷ್ಟು ದೊಡ್ಡ ದೊಡ್ಡವರೆಲ್ಲ ಕೂತಿದ್ದೀವಿ, ಓವರ್ ವೆಯ್ಟಿಗೆ ಅದು ಬಿದ್ದೋಗಲ್ವಾ ಅನ್ನೋ ಥರ ನನಗೆ ಫೀಲಿಂಗ್. ಅದು ಫುಲ್ ಕಬ್ಬಿಣದಿಂದ ಮಾಡಿದ್ದಾರೆ, ಗಟ್ಟಿ ಇದೆ. ಬಟ್ ನನಗೇನೋ ಒಂಥರ ಆ ಥರ ಅನ್ನಿಸ್ತಾಯಿತ್ತು, ಇಷ್ಟೊಂದು ಜನ ದೊಡ್ಡವ್ರು ಕೂತಿದ್ದೀವಿ, ಬಿದ್ದೋಗ್ಬಿಟ್ರೆ ಅನ್ನೋ ಥರ. ಮತ್ತು ಈ ಸುಬ್ರಹ್ಮಣ್ಯಗೆ ಹೋಗುವಾಗೆಲ್ಲ ಏನಂತಾರೆ ಅದು, ಗುಹೆ ಒಳಗೆ ಟ್ರೈನ್ ಹೋಗುತ್ತೆ, ಅದು ವ್ಯೂವೇ ಚೆನ್ನಾಗಿರುತ್ತೆ ಅಂತಲ್ಲ, ಆ ಥರ ಇದ್ರಲ್ಲಿ ಲೈಟಾಗಿ ಮಾಡಿದ್ದಾರೆ. ಒಂದು ಗುಹೆ ಒಳಗೆ ಟ್ರೈನ್ ಹೋಗೋ ಥರ, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಈ ವ್ಯೂ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಆ ಪ್ರಕೃತಿ ಯಾರಿಗೆ ಇಷ್ಟ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ಅದೇ ಬಿಸಿಲಿದ್ದಿದ್ದರಿಂದ ಸ್ವಲ್ಪ ಟಯರ್ಡ್ ಆಯಿತು. ಅದು ಮಕ್ಕಳು ಆಡೋದಲ್ವ, ಅವ್ರನ್ನ ಇಟ್ಕೊಂಡು ಅವ್ರನ್ನ ಆಡಿಸಿ ಅದರಿಂದನೇ ನಮಗೆ ಟಯರ್ಡ್ ಅನ್ಸೋಗುತ್ತೆ. ಇದು ಬೋಟಿಂಗಿಗೆ ಸಪ್ರೇಟ್ ಚಾರ್ಜ್ ಇದೆ, 50 ರುಪೀಸ್ ಆರ್ 100 ರುಪೀಸ್ ಅನ್ಕೋತೀನಿ, ನನಗಷ್ಟು ಐಡಿಯಾ ಇಲ್ಲ. ಮತ್ತು ಬೋಟಿಂಗಿಗೂ ಅಷ್ಟೇ ತುಂಬ ಕ್ಯೂ ಇತ್ತು. ಬೇರೆ ಗೇಮ್ಸ್ಗೆಲ್ಲ ಅಷ್ಟು ಕ್ಯೂನೇ ಇರಲಿಲ್ಲ, ಬೋಟಿಂಗಿಗೆ ಮಾತ್ರ ಆಡಿಸಿದ್ದು 5 to 10 ಮಿನಿಟ್ಸ್. ಬೋಟಿಂಗಲ್ಲಿ ರೌಂಡ್ಸ್ ಕರ್ಕೊಂಡೋಗಿದ್ದು. ಇದೇ ನಾನು ಹೇಳಿದ್ದು ಗುಹೆ ಥರ ಅಂತ. ಫುಲ್ ಎಕ್ಸೈಟಾಗಿ ಎಲ್ಲ ಕಿರಿಸ್ತಾ ಇದ್ರು ಇದ್ರೊಳಗೆ ಹೋದಾಗ. ಸೊ ಬೋಟಿಂಗಿಗೆ ಕ್ಯೂಗೆ ಅರ್ಧ ಗಂಟೆ 1 ಗಂಟೆ ನಿಂತಿದ್ದೀವಿ ನಾವು. ಒಳಗಡೆ ಅಲ್ಲಿ ಬೋಟಿಂಗ್ ರೌಂಡ್ಸ್ ಹಾಕಿದ್ದು ಮಾತ್ರ 5 ನಿಮಿಷದಲ್ಲಿ ಮುಗಿಸಿದ್ರು. ಸೊ ಅಲ್ಲಿ ಸ್ವಲ್ಪ ಟಯರ್ಡ್ ಆಯಿತು. ಮಕ್ಕಳನ್ನೆಲ್ಲ ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ, ಓಡ್ತಾರೆ, ಅದು ಇದು ಮುಟ್ತಾರೆ, ನೀರು ಬೇರೆ ಇರುತ್ತೆ. ನೀರಂತೂ ತುಂಬ ಗಲೀಜಾಗಿತ್ತು. ನಾನು ಕೈಯೇ ಹಾಕ್ಬಿಟ್ಟು ನೀರು ಇದು ಮಾಡಿದೆ, ಅವರ ಹತ್ರ ಬೈಸ್ಕೊಂಡು ಕೂಡ ಬಂದೆ ನಾನು. ಮತ್ತು ಇಲ್ಲಿ ಡಿಸೇಬಲ್ಡ್ ಮಕ್ಕಳಿಗೇ ಸಪ್ರೇಟ್ ಸ್ಪಾಟ್ ಮಾಡಿದ್ದಾರೆ ಆಟ ಆಡೋದಕ್ಕೆ ಅಂತ. ಕೊಲಂಬಸ್ಸಲ್ಲಿ ನಾವು ಯಾವ ಗೇಮ್ಸು ಆಡಲಿಲ್ಲ. ಕೊಲಂಬಸ್ ಒಂದು ಆಡಿದ್ವಿ. ವೈನಿಧಿ ತುಂಬ ಅಂದರೆ ತುಂಬ ಹೆದರ್ಕೊಂಡ್ಳು. ಅದು ಮೇಲೆ ಹೋಗಿ ಡೌನ್ ಬರುವಾಗ ಒಂಥರ ಬಾಡಿ ಎಲ್ಲ ಶುವರ್ ಆದಂಗೆ ಆಗುತ್ತೆ. ನಾನೇ ಕಿರಿಸ್ತಾ ಇದ್ದೆ. ನಾನು ಅಂದ್ಕೊಂಡೆ ನನ್ನ ಮಗಳಿಗೆ ಹೆಂಗೆ ಆಗ್ತಿರ್ಬೋದು ಅಂತ. ಸೊ ಈ ಥರದ್ದೆಲ್ಲ ರಿಸ್ಕು ತೊಗೋಬಾರ್ದು ಅನ್ನಿಸ್ತು ನನಗೆ. ಕೆಲವೊಂದು ಟೈಮ್ ಮಕ್ಕಳು ತುಂಬ ಸೆನ್ಸಿಟಿವ್ ಇರ್ತಾರೆ, ಏನಾದರೂ ಹಾರ್ಟ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಆ ಥರ ಎಲ್ಲ ಆಗುತ್ತೆ. ನನಗೆ ಆಟ ಆಡಿದ ಮೇಲೆ ಅನ್ನಿಸ್ತು ನಾವು ರಿಸ್ಕ್ ತೊಗೊಂಡ್ವಿ ಅಂತ. ನನಗೆ ಒಂಥರ, ನಾನು ಇಷ್ಟು ದೊಡ್ಡೋಳಾಗಿ ನನಗೇ ಒಂಥರ ಫೀಲ್ ಆಗ್ತಾಯಿತ್ತು. ಅದು ಮೈಯೆಲ್ಲ ಜುಮ್ ಅನ್ನೋ ಥರ. ಇನ್ನು ಮಕ್ಕಳಿಗೆ ಇನ್ನು ಹೆಂಗೆ ಅನ್ನಿಸ್ಬೋದು. ಸಖತ್ ಅಂದರೆ ಸಖತ್ ಹತ್ಬಿಟ್ಲು ಅವಳು ಅದನ್ನು ಆಡಿಸುವಾಗ. ಸೊ ಅದೊಂದೇ ಗೇಮ್ ಆಡಿದ್ದು ನಾವು. ಆಮೇಲೆ ಅಲ್ಲೇ ನಿಮಗೆ ಏನಾದರೂ ತಿನ್ನೋದಕ್ಕೆ ಅಂತ ಈ ಥರ ನಂದಿನಿ ಪಾರ್ಲರ್ ಮತ್ತು ಸಮೋಸ ಕೌಂಟರ್ ಆ ಥರ ಎಲ್ಲ ಇದೆ. ನಾವೇನು ತೊಗೊಳ್ಳಿಲ್ಲ. ನನಗೆ ಹೀಗೆ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದರು, ಅಲ್ಲಿರೋದೇ ಒಂದು ಹೋಟೆಲ್ಲು, ಮಯೂರ ಹೋಟೆಲ್, ಅಲ್ಲಿ ಊಟ ಸಿಗುತ್ತೆ ಅಂತ. ಅದು ಬಿಟ್ಟರೆ ಬೇರೆ ಹೋಟೆಲ್ ಅದು ಒಳಗಡೆ ಇಲ್ಲವೇ ಇಲ್ಲ. ಮತ್ತು ಔಟ್ಸೈಡ್ ಫುಡ್ ಕೂಡ ಅಲೋ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಾನು ಆ ಹೋಟೆಲ್ ಬಗ್ಗೆ ಹೇಳೋದಾದ್ರೆ ಮುಂದೆ ಹೇಳ್ತೀನಿ, ಫುಡ್ ತೋರಿಸಿ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಆ ಹೋಟೆಲ್ ಬಗ್ಗೆ. ಸೊ ಬಿಸಿಲಿದ್ದರಿಂದ ಇಬ್ಬರು ಕ್ಯಾಪ್ ಹಾಕ್ಕೊಂಡು ಕೂತಿದ್ವಿ. ಅವಳು ಅಲ್ಲೇ ಮುಲ ಅಂತ ಇದ್ದಾಳೆ, ಅವಳಿಗೆ ಭಯ ಆಗ್ತಾ ಇದೆ. ಇದು ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮೊಬೈಲಲ್ಲಿ ಕೈ ಬಿಟ್ಬಿಡ್ತೀನಿ ಅಂತ ನಾನು ಇದನ್ನು ಕ್ಯಾಪ್ಚರ್ ಮಾಡಲಿಲ್ಲ. ಸ್ವಲ್ಪ ಹೈಟಲ್ಲಿ ಹೋಗ್ತಿದ್ದಂಗೆ ನನಗೂ ಮೀಟ್ರ್ ಆಫ್ ಆಗೋಯ್ತು. ನೆಕ್ಸ್ಟು ಇಲ್ಲಿ ಈ ಥರ ಏನೇನೋ ಒಂದೊಂದು ಸ್ಪಾಟಲ್ಲಿ ಈ ಥರ ಎಲ್ಲ ಪೇಂಟಿಂಗ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ, ನನಗಿಷ್ಟ ಆಯಿತು. ಬಟ್ ಅಲ್ಲಿ ಓಡಾಡೋದಕ್ಕೆ ನಿಮಗೆ ಎನರ್ಜಿ ಮಾತ್ರ 100% ಬೇಕೇ ಬೇಕು. ಅಷ್ಟು ದೊಡ್ಡ ಜಾಗ ಇದೆ. ಎಲ್ಲಾನು ನೋಡ್ತೀವಿ ಅಂದರೆ ಆಗೋದಿಲ್ಲ, ಸುಸ್ತಾಗಿ ಹೋಗ್ಬಿಡುತ್ತೆ. ಸೊ ನಾವು ಮಧ್ಯಾಹ್ನ ಹೋಗಿದ್ರಿಂದ ಊಟ ಬೇರೆ ಮಾಡಿರಲಿಲ್ಲ, ಹಸಿವಾಗ್ತಿತ್ತು. ಆಲ್ರೆಡಿ 3 ಗಂಟೆ 3:15 ಆಗಿಬಿಟ್ಟಿತ್ತು. ಸೊ ನಾವು ನೆಕ್ಸ್ಟ್ ಊಟಕ್ಕೆ ಹೋಗೋಣ, ನನಗೆ ಹಸಿವಾಗ್ತಿದೆ ಅಂತ ಅಂದ್ಬಿಟ್ಟು ಊಟಕ್ಕೆ ಹೋದ್ವಿ. ಸೊ ಇಲ್ಲಿ ಮೇಯ್ನ್ ಬಾಲ್ ಭವನ್ನಿಂದ ಮುಂದೆ ಇಲ್ಲಿಂದ ನಿಮಗೆ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗೋದು. ಸೊ ಅಲ್ಲಿ ಜಸ್ಟ್ ಏನಾದರೂ ತಿನ್ನೋಕ್ಕೆ ಫುಡ್ ಕೋರ್ಟ್ ಥರ ಏನೋ ಮಾಡಿದ್ದಾರೆ ಅಷ್ಟೇನೆ, ಹಿಂದೆ ತೋರಿಸಿದ್ರಲ್ಲಿ. ಸೊ ಇದೇ ಮಯೂರ ಹೋಟೆಲ್ ಬಗ್ಗೆ ಹೇಳಬೇಕಂದ್ರೆ ಈ ವೆಜ್ ಪಲಾವ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಸೀದೋಗಿರೋ ವೆಜ್ ಪಲಾವ್ ಹಾಕಿದ್ದಾರೆ. ಆ ಪೀಸ್ ನೋಡಿ, ಆ ಚಟ್ನಿ ಒಳಗೆ ಬಿದ್ದಿರೋದು ಸೀದೋಗಿರೋದು. ಸಖತ್ ಅಂದರೆ ಸಖತ್ ಬೇಜಾರಾಗೋಯ್ತು ಅದನ್ನು ನೋಡ್ತಿದ್ದಂಗೆ. ದುಡ್ಡು ಮಾತ್ರ ಅಷ್ಟೇ ಏನು ಕಮ್ಮಿ ಏನಿಲ್ಲ ಅಮೌಂಟು. ಬಟ್ ಫುಡ್ ಕ್ವಾಲಿಟಿನೇ ಇಲ್ಲ, ಟೇಸ್ಟು ಇಲ್ಲ. ಅಟ್ಲೀಸ್ಟ್ ಟೇಸ್ಟ್ ಬೇಡ, ಕ್ವಾಲಿಟಿನಾದರೂ ಕೊಡಬೇಕಲ್ವ ಅನ್ನಿಸ್ತು ನನಗೆ. ಆ ಥರ ಸೀದೋಗಿರೋದು ಯಾರು ಕಸ್ಟಮರ್ಸಿಗೆ ಕೊಡ್ತಾರಾ? ಒಂದೇ ಹೋಟೆಲ್ ಇರೋದ್ರಿಂದ ಈ ಥರ ನೆಗ್ಲಿಜೆನ್ಸ್ ಅನ್ನಿಸ್ಬಿಡ್ತು. ಇನ್ನೇನು ಮಾಡೋದು, ವಿಧಿ ಇಲ್ಲ. ಸೊ ಹಾಗಾಗಿ ತೊಗೊಂಡ್ವಿ, ಬೇರೆ ಆಪ್ಷನ್ ಕೂಡ ಇಲ್ಲ ಅಲ್ಲಿ. ಫುಡ್ಡು ನಾವು ಮನೆಯಿಂದ ತೊಗೊಂಡು ಹೋಗೋದಕ್ಕೂ ಆಗೋದಿಲ್ಲ. ಸೊ ನೆಕ್ಸ್ಟ್ ನಾನು ಗೋಬಿ ಚೆನ್ನಾಗಿರುತ್ತೆ ಅಂತ ಆರ್ಡರ್ ಮಾಡಿದ್ರೆ ಅದು ವರ್ಸ್ಟ್ ಆಗಿತ್ತು. ಫುಡ್ಡಿಗೆ ವರ್ಸ್ಟ್ ಅಂತ ಹೇಳ್ಬಾರ್ದು, ಬಟ್ ಹಾನೆಸ್ಟ್ ರಿವ್ಯೂ. ಯಾರಾದರೂ ತೊಗೋಬೇಕು ಅಂತಿದ್ರೆ ಪ್ಲೀಸ್ ಮನೇಲೇ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿ, ಅಲ್ಲಿ ತೊಗೋಬೇಡಿ. ಬೇರೆ ಥರ ಸ್ನ್ಯಾಕ್ಸ್ ಸಿಗುತ್ತೆ, ಬೇಕಾದ್ರೆ ಅದನ್ನು ತೊಗೊಳ್ಳಿ. ನಂದಿನಿ ಪಾರ್ಲರ್ ಮತ್ತು ಅದೇ ನಾನು ಹೇಳಿದ್ನೆಲ್ಲ ಸಮೋಸ ಕೌಂಟರ್ ಆ ಥರ ಎಲ್ಲ ಇದೆ, ಅಲ್ಲಿ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು.
ಮತ್ತು ಐಸ್ ಕ್ರೀಮ್ ಕೌಂಟರ್ ಅದೆಲ್ಲ ಇದೆ, ಅಲ್ಲೇನಾದರೂ ತೊಗೊಳ್ತೀನಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಬೋಟಿಂಗಿಗೆ ಕ್ಯೂ ನಿಂತು ಸಾಕಾಯಿತು. ಆ್ಯಕ್ಚುಲಿ ನಡೆಯೋದಕ್ಕಿಂತ ಅಲ್ಲಿ ಇಲ್ಲಿ ನಿಂತೇ ಕಾಲು ನೋವು ಬಂತು ಅಂದ್ಕೊಳ್ಳಿ. 2 ರೌಂಡ್ಸ್ ಹಾಕಿಸ್ತಾರೆ, ಪರ್ ಹೆಡ್ 50 ಆರ್ 100 ರುಪೀಸ್. ಸೊ ನೀರು ನೋಡಿ ನನಗೆ ಇದ್ದಿದ್ದು ಯಪ್ಪ ಏನು ಹಿಂಗಿದೆ ನೀರು ಅನ್ನಿಸ್ತು. ಏನು ಮಾಡೋಕ್ಕಾಗಲ್ಲ, ಅದು ಒಂದು ಕಡೆ ನಿಂತಿರೋ ನೀರು, ಅದು ಹರಿಯೋ ನೀರಲ್ಲ, ಅದು ಇರೋದೇ ಆ ಥರ. ಅದರಲ್ಲಿ ಸ್ವಲ್ಪ ಬೋಟ್ನ ಅಪ್ ಆ್ಯಂಡ್ ಡೌನ್ ಮಾಡೋ ಥರ ಮಾಡ್ತಾಯಿದ್ರು, ಅದು ಸ್ವಲ್ಪ ಎಂಜಾಯ್ ಮಾಡಿದ್ಲು ವೈನಿಧಿ. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ನನ್ನ ವೀಡಿಯೋ ಲಿಂಕ್ನ ಫಾರ್ವರ್ಡ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಮತ್ತು ನನ್ನ ವೀಡಿಯೋಸ್ಗೆ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್, ಲೈಕ್ ಮಾಡಿ ಅಂತ ಹೇಳ್ತೀನಿ. ಏನದು ವೈನಿಧಿ, ಏನದು ಚಿನ್ನ? ಅಲ್ಲ ಆಚೆ ಆ ಕಡೆ ಒಳಗೆ ಹೋಗುತ್ತದು, ಎದ್ರುಕೊಂಡು ಈ ಕಡೆ ಹೋಗು. ಸೊ ಹೀಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಮ ಮನೇಲೆಲ್ಲ ಮಕ್ಕಳಿದ್ರೆ ಪ್ಲೀಸ್ ಈ ಪ್ಲೇಸ್ಗೆ ಕರ್ಕೊಂಡು ಹೋಗೋದನ್ನ ಮರಿಬೇಡಿ. ಮಸ್ಟ್ ವಿಸಿಟ್ ಪ್ಲೇಸ್ ಫಾರ್ ಕಿಡ್ಸ್ ಅಂತ ಹೇಳ್ತೀನಿ. ಸೊ ಹಾಗೆ ಬರುವಾಗ ಅಲ್ಲೊಂದು ಪಾಪು ಸಿಕ್ತು, ವೈನಿಧಿ ಆಟ ಆಡ್ಕೊಂಡ್ಲು ಆ ಪಾಪು ಜೊತೆ ಸ್ವಲ್ಪ ಹೊತ್ತು. ನೋಡಿ ಅವಳ ಹತ್ರ ಇರೋ ಬಲೂನ್ನ ಅದೆಷ್ಟು ಜನ ಮಕ್ಕಳು ತೊಗೊಂಡಿದ್ದಾರೆ, ಎಲ್ಲರ ಕೈಲೂ ಅದೇ ಬಲೂನ್ ಇತ್ತು. 100 ರುಪೀಸ್ ಅಂದರೂ ಏನೂ ಮಾಡೋಕ್ಕಾಗಲ್ಲ, ಟೈಮಿಗೆ ಹೇಳ್ತಾರೆ ಜಾಸ್ತಿ ಪರ್ಚೇಸ್ ಮಾಡೋರಿದ್ರೆ. ಸೊ ಹೀಗಿತ್ತು ನಮ್ಮ ಬಾಲ್ ಭವನ್ ಎಕ್ಸ್ಪೀರಿಯನ್ಸ್. ನೀವು ಮಕ್ಕಳನ್ನ ಕರ್ಕೊಂಡು ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು.